ಪಟೇಲ್ ಮಾದಪ್ಪನವ್ರ ಮಗ KM ಕೃಷ್ಣಪ್ಪನವರು ಧರ್ಮಪತ್ನಿ ಶಿವರುದ್ರಮ್ಮನವರು ಮನೆಯಿಂದ 12:12ವರೆಗೆ ಬಿಟ್ಟು ಜಮೀನು ಹತ್ರಕ್ಕೆ 1 ಗಂಟೆ ಹೊತ್ತು ಹೋಗಿರ್ತಾರೆ. ಅಲ್ಲಿ ಯಾರು ಅಕ್ಕಪಕ್ಕದಲ್ಲಿ ಯಾರು ಇರಲಿಲ್ಲ ಕಾಣುತ್ತೆ. ಮತ್ತು ಅಲ್ಲಿ ನೋಡಿದಾಗ ಅವ್ರ ಚಪ್ಪಲ್ಗಳಿದ್ದಲ್ಲ, ಮತ್ತು ತೆಗೆದುಕೊಂಡು ಹೋಗಿದ್ದಂಥ ಬ್ಯಾಗು ಚೀಲ ಇತ್ತು. ಪುನಃ ಅವರು 5 ಗಂಟೆವರೆಗೂ ಮನೆಗೆ ವಾಪಸ್ ಬರಲಿಲ್ಲ. ಅವ್ರ ಯಜಮಾನ್ರು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ರು. ಬಂದು ನೋಡಿದಾಗ ಅವರು ಸ್ವಲ್ಪ ಹಾರ್ಟ್ ಪೇಷೆಂಟು. ಅವ್ರು ಕರೆಕ್ಟಾಗಿ 6 ಗಂಟೆಗೆ ಮಾತ್ರೆಗಳು ತಗೋಬೇಕು. ಮಾತ್ರೆಗಳು ತಗೊಂಡು ಮಲಗಿಬಿಟ್ಟಿದ್ದಾರೆ. 7-8 ಗಂಟೆಗೆ ಸ್ವಲ್ಪ ಅವ್ರಿಗೆ ಎಚ್ಚರ ಆಗಿದೆ. ನಂತರ ನಮ್ಮ ಕೇಳಿದಾಗ ಇಲ್ಲೊಂದು ಫಂಕ್ಷನಿಗೆ ಅಲ್ಲಿ ಹೋಗಿರ್ಬೇಕು ಅಂತ ಅವರು ಊಹೆ ಮಾಡಿದ್ದಾರೆ. 9 ಆಯಿತು 10 ಆಯಿತು. ಪುನಃ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿದ್ದಾರೆ. ಆವಾಗ ಶುರು ಮಾಡಿದ್ದಾರೆ ಹುಡುಗರು. ಸುಮಾರು ಕಡೆ ಫಾರೆಸ್ಟ್ನವರು ಇವತ್ತು ಬಂದಿದ್ದಾರೆ. ಎಷ್ಟು ಗಂಟೆಗೆ 11 ಗಂಟೆಗೆ ಬಂದಿದ್ದಾರೆ. ಅವರು ಒಂದು ಹುಡುಕಿದ್ರು. ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಹುಡುಕಿದ್ದಾರೆ ಹಳ್ಳದಲ್ಲಿ. ಅವರಿಗೆ ಸರಿಯಾದಂಥ ಮಾಹಿತಿ ಸಿಗಲಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟು ಬಂದಿತ್ತು, ಇನ್ಸ್ಪೆಕ್ಟ್ರು ಬಂದಿದ್ದರು. ಅವರು ನೋಡಿದ್ರು. ಅವರು ಸ್ವಲ್ಪ ಸಸ್ಪೆನ್ಸ್ ಮಾಡಿದ್ದಾರೆ. ಹೇಗೆ ಇದು ಇನ್ನೂ ಇದಾಗಿಲ್ಲ, ಬಾಡಿ ಸಿಕ್ಕಿಲ್ಲ, ನಾವು ಸ್ವಲ್ಪ ಇದು ಮಾಡ್ತಾಯಿದ್ದೀವಿ, ಚೆಕ್ ಮಾಡ್ತಾಯಿದ್ದೀವಿ, ನೋಡೋಣ ಕಾಯೋಣ, ಇದು ಪ್ರಾಣಿಗೆ ಸಂಬಂಧಪಟ್ಟದ್ದಲ್ಲ ಅಂತ ಅವರು ಊಹೆ ಮಾಡಿದ್ದಾರೆ. ಅವರು ಹುಡ್ಕಕ್ಕೆ ಹೋದಾಗ ದೊರಕಿಲ್ಲ, ಅದು ಬಾಡಿ ದೊರಕಿಲ್ಲ. ಪೊಲೀಸ್ನವರು ಸಹ ಈಗ ಹುಡುಕ್ತಾ ಇದ್ದಾರೆ. ನಮ್ಮ ಗ್ರಾಮದವರು ಸುಮಾರು ರಾತ್ರಿ 11-12 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಹುಡುಕಿದ್ದಾರೆ. ಈಗ ಹುಡುಕಿದ್ದಾರೆ, ಅವ್ರದ್ದು ಏನು ಪತ್ತೆ ಆಗಿಲ್ಲ. 700-800 ಮೀಟ್ರು ಜಮೀನು ನಂತರ ಯಾವುದು ಕಾಡಿಲ್ಲ, ಕಾಡಿಲ್ಲ, ಇಲ್ಲ ನೀರಲ್ಲಿ ಹಳ್ಳ ಸ್ವಲ್ಪ ಬೆಳ್ಕೊಂಬಿಟ್ಟಿದೆ. ಆಯಿತಾ, ಇಂಥ ರೈತರಿಗೆ ನಮ್ಮಂಥ ಸಾಮಾನ್ಯ ಜನಕ್ಕೆ ಈ ರೀತಿ ಆದರೆ ಮುಂದಿನ ಜನ್ರೇಷನ್ಗೆ ಏನು ಪ್ರಾಣಿಗಳು, ಕಾಡು ಪ್ರಾಣಿಗಳು ಜಾಸ್ತಿ ಇದ್ದಾವೆ ಇಲ್ಲಿ. ಅದ್ರ ಜೊತೆಗೆ ಬೇರೆ ರೀತಿಯ ವ್ಯವಹಾರಗಳು ನಡೆದಿದೆ. ಆದ್ದರಿಂದ ಸೇಫ್ಟಿ ಅಂತಕ್ಕಂಥದ್ದು ಯಾರಿಗೂ ಇಲ್ಲ. ಸಂಬಂಧಪಟ್ಟಂಥ ಇವ್ರುಗಳು ತಾವುಗಳು ಕಾವಂದರ ತಾವುಗಳು ಇದನ್ನು ಪರಿಶೀಲಿಸಿ ನಮ್ಮ ಇವರುಗಳಿಗೆ ನ್ಯಾಯವನ್ನು ದೊರಕಿಸ್ಕೊಳ್ಬೇಕೆಂದು ಈ ಮೂಲಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ವಿನಂತಿಸ್ಕೊಳ್ತೇವೆ. ನಿಮ್ಮ ಹೆಸರು? KM ಮಲ್ಲಿಕಾರ್ಜುನಪ್ಪ.